ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ, ಸ್ಪೆಷಲ್ ಆಗಿ ಎಲ್ರಿಗೂ ಗೊತ್ತಿದೆ, ನಮ್ಮ ಅಶ್ವಿನಿ ಗೌಡ ರವರು ಕನ್ನಿಂಗ್ ಗೇಮನ್ನು ಮನೆಯಲ್ಲಿ ಮಾತ್ರ ಆಟ ಆಡ್ತಾ ಇದ್ರು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವ್ರು ಇರೋದೇ ಕನ್ನಿಂಗು, ಅವ್ರು ಇರೋದೇ ಅಂದರೆ ಈ ಲೋ ಕ್ಲಾಸ್ ಮೆಂಟಾಲಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿ ಎಲ್ಲೂ ಕೂಡ ಹೇಳಲಿಲ್ಲ ನಾನು ಬಡವ ಅಂತ. ಎಲ್ಲಿಯಾದರೂ ಒಂದು ಹೇಳಿದ್ದಾರೆ ಅಂತ ಹೇಳಿದರೆ ದಯವಿಟ್ಟು ಆ ಕ್ಲಿಪ್ಪನ್ನು ನನ್ನ ಈ ಒಂದು ವಿಡಿಯೋ ಮೂಲಕ ಕಮೆಂಟ್ ಮೂಲಕ ಒಂದು ನೀವು ಪೋಸ್ಟ್ ಮಾಡಿ. ಯಾಕಂದರೆ ಗಿಲ್ಲಿಯವರು ನಾನು ಬಡವ ನನಗೆ ವೋಟ್ ಹಾಕಿ ಅಂತ ಒಂದು ದಿನನೂ ಕೇಳಿದ್ದಿಲ್ಲ. ಯಾಕಂದ್ರೆ ಈ ಸುಮ್ಮನೆ ಏನು ಗೊತ್ತಾ? ಇವ ಈ ಅಮ್ಮ ನಿಜವಾಗ್ಲೂ ನಾನು ಹೇಳ್ತೇನೆ ಈ ಅಶ್ವಿನಿ ಗೌಡ ಅವರ ಮೇಲೆ ನನಗೆ ರಕ್ಷಿತಾ ಅವರಿಗೆ ಯಾವಾಗ ಅವ್ರು ಗೆಜ್ಜೆ ಸೌಂಡ್ ಮಾಡಿದ್ರು ಆವತ್ತಿಂದ ನನಗೆ ಅಶ್ವಿನಿ ಗೌಡ ಅಂದರೆ ಆಗೋದೇ ಇಲ್ಲ. ನನಗೆ ಕೆಲವರು ಕೇಳಿದುಂಟು, "ಯಾಕೆ ನೀನು ಅಶ್ವಿನಿ ಗೌಡ ಅವರ ಬಗ್ಗೆ ವಿಡಿಯೋ ಮಾಡಲ್ಲ?" ಅಂತ. ಸೊ ನೋಡಿ, ಬಿಗ್ ಬಾಸಲ್ಲಿದ್ದಾಗ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವ ಅವರನ್ನು ತೋರಿಸಿದ್ರು. ಏನದು ಗೇಮ್ ಅಂತ ಅಂದ್ಕೊಳ್ಳಿ. ಹೊರಗಡೆ ಬಂದು ಕೂಡ ಅವರ ಒಂದು ಆ ಲೋ ಕ್ಲಾಸ್ ಮೆಂಟಾಲಿಟಿಯನ್ನು ಬಿಡ್ತಾ ಇಲ್ಲ. ಇವರಿಗೆ ಏನು ಕನ್ನಡ ಹೋರಾಟಗಾರ್ತಿ ಅನ್ನೋ ಪಟ್ಟ ಬೇರೆ. ಕನ್ನಡ ಬರೆಯೋಕೆ ಸರಿಯಾಗಿ ಬರಲ್ಲ ಇವರಿಗೆ. ಪುನಃ ಏನೋ ಒಂದು 2, 3 ಸಂಘಟನೆಯವರು ಇವರಿಗೆ ಸಪೋರ್ಟು. ಯಾಕೆ ರೂಪೇಶ್ ರಾಜಣ್ಣರವರು ಇದ್ದಾಗ ಈ ಸಂಘಟನೆಗಳೆಲ್ಲ ಇರಲಿಲ್ಲ. ರೂಪೇಶ್ ರಾಜಣ್ಣ ಕೂಡ ಕನ್ನಡ ಪರ ಹೋರಾಟ ಸಂಘಟನೆಯ ಹೋರಾಟಗಾರರೇ ಅಲ್ವಾ? ಅವರು ಎಷ್ಟೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಯೂಟ್ಯೂಬಲ್ಲಿ ಅಲ್ವಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದ್ದೇನೆ. ಈ ಅಶ್ವಿನಿ ಗೌಡ ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಒಂದು 2, 3 ಮೂವಿಯಲ್ಲಿ ಆ್ಯಕ್ಟ್ ಮಾಡೋದನ್ನು ನೋಡಿರ್ತೀನಿ ಅಷ್ಟೇ. ಇಲ್ಲದಿದ್ದರೆ ಈ ಅಶ್ವಿನಿ ಗೌಡ ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಬಂದು ನಾನು ಹೋರಾಟಗಾರ್ತಿ ನನಗೆ ವೋಟ್ ಹಾಕಿ ಇವಾಗ ಈ ಅಮ್ಮ ಏನು ಗೊತ್ತಾ? ಈಗೋ ಮತ್ತು ಅಹಂಕಾರ ಎಷ್ಟು ತುಂಬಿಕೊಂಡಿದೆ ಅಂದರೆ ಈ ಅಮ್ಮನಿಗೆ ಇನ್ನೂ ಕೂಡ ಗಿಲ್ಲಿ ವಿನ್ ಆಗಿದ್ದಾನೆ ಅಂತ ಹೇಳಿ ಒಂದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನೋ ಒಂದು ಬಂದು ಏನೋ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ಮಾತಾಡ್ತಾಳೆ. ಇಲ್ಲಿ ಬಂದು ಕೂಡ ಏನೋ ಏನೋ ಹೇಳ್ತಾಳೆ ಅವಳು. ಏನೋ ಮುಖವಾಡ ಧರಿಸಿದ್ದು. ಮೇಡಮ್, ಮುಖವಾಡ ಧರಿಸಿದ ಹೆಂಗಸು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಮುಖವಾಡವನ್ನು ಬಿಟ್ಟು, ಆ ಈಗೋವನ್ನು, ಆ ಅಹಂಕಾರವನ್ನು ಬಿಟ್ಟು ಬನ್ನಿ. ನಿಮಗೆ ಎಲ್ಲಾದರೂ ಒಂದು ಚಾನ್ಸಸ್ ಇರುತ್ತೆ. ಕರ್ನಾಟಕದ ಜನರ ಜೊತೆ ಅವರ ಒಂದು ಇದರ ಜೊತೆ ಆಟ ಆಡಬೇಡಿ. ಸುಮ್ಮನೆ ಆಟ ಆಡಬೇಡಿ. ಯಾಕಂದರೆ ನಿಮ್ಮ ಹತ್ರ ಹಣಬಲ ಇರ್ಬೋದು. ಹಾಗಂತ ಗಿಲ್ಲಿ ಹತ್ರ ಜನಬಲ ಇದೆ. ಅದನ್ನು ಮರಿಬೇಡಿ. ಸುಮ್ಮನೆ ಏನು ಗೊತ್ತಾ? ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿಬಿಟ್ಟು ಗಿಲ್ಲಿಯ ಒಂದು ಜನಬಲವನ್ನು ನೀವು ಒಂದು ಟಾರ್ಗೆಟ್ ಮಾಡೋ ಒಂದು ಈ ಲೋ ಮೆಂಟಾಲಿಟಿ ಒಂದು ಕನ್ನಿಂಗ್ ಗೇಮ್ ಇದೆಯಲ್ಲ, ದಯವಿಟ್ಟು ಸ್ಟಾಪ್ ಮಾಡಿ. ಯಾಕಂದರೆ ಕನ್ನಡ ಜನತೆಗೆ ಗೊತ್ತಿದೆ ಯಾರು ಹೆಂಗೆ ಆಟ ಆಡ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ, ಎಲ್ಲವೂ ಕನ್ನಡ ಜನತೆ ನೋಡ್ತಾ ಇದ್ದಾರೆ. ನಿಮ್ಮ ಪೋಸ್ಟ್‌ಗಳನ್ನೆಲ್ಲ ಜಸ್ಟ್ ಒಂದು ಓಪನ್ ಮಾಡಿ ನೋಡಿ. ಯಾಕೆ ನೀವು ಕಮೆಂಟ್‌ಗಳನ್ನೆಲ್ಲ ಆಫ್ ಇಟ್ಟಿದ್ದೀರಾ ಅಂತ ನಿಮಗೆ ನೀವೇ ಕೇಳ್ಕೊಳ್ಳಿ. ಸುಮ್ಮನೆ ಏನು ಗೊತ್ತಾ? ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು, ಒಬ್ಬರ ಒಂದು ಹೆಸರನ್ನು ಹಾಳು ಮಾಡಬೇಕು ಅನ್ನೋದು ಈ ಕನ್ನಡ ಪರ ಹೋರಾಟ ಮಾಡೋರ ಇದು ಬುದ್ಧಿ ಅಲ್ಲ. ಸೊ ಸುಮ್ಮನೆ ಒಂದು ಸಂಘಟನೆ ಕಟ್ಟಿಬಿಟ್ಟು ಒಂದು ಅದರಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅದು ಬಿಟ್ಟು ಸುಮ್ಮನೆ ಒಂದು ಈ ಕಚಡ ಕೆಲಸವನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತೇನೆ. ಸೊ ಗಿಲ್ಲಿಯವರು ಅವರ ಒಂದು ವಿನ್ನಿಂಗ್ ಖುಷಿಯಲ್ಲಿ ತುಂಬಾ ಎಂಜಾಯ್‌ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸುಮ್ಮನೆ ನೀವು ಈ ರೀತಿ ಎಲ್ಲ ಕೆಡವಬೇಡಿ. ಯಾಕಂದರೆ ಗಿಲ್ಲಿಯವರು ಮುಂಚೆಯಿಂದನೂ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ. ಸೊ ಎಲ್ಲೋ ಒಂದು ಕಡೆ ಅದು ಸತ್ಯನೇ ಅಂತ ಅನಿಸ್ತಾ ಇದೆ. ಹೊರಗಡೆ ಬಂದಮೇಲೆ ಆದರೂ ನೀವು ಚೇಂಜ್ ಆಗ್ತೀರಾ ಅಂತ ಅಂದ್ಕೊಂಡ್ರೆ ನೀವು ಚೇಂಜ್ ಆಗೋ ರೀತಿ ಕಾಣ್ತಾ ಇಲ್ಲ ಅಶ್ವಿನಿ ಅವರೇ. ದಯವಿಟ್ಟು ನಿಮ್ಮ ಬುದ್ಧಿಯನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮುಂದಿನ ಜೀವನಕ್ಕೆ, ಮುಂದಿನ ಲೈಫ್‌ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ದಯವಿಟ್ಟು ಈ ಒಂದು ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಬುದ್ಧಿಯನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ತೇನೆ. ಸೊ ಟೇಕ್ ಕೇರ್. ಬಾಯ್.